ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಆನ್ಯುವಲ್ ಪಾಸ್ ಫಾರ್ ಟೋಲ್ಸ್ ಅಟ್ ₹3,000 ಫ್ರಮ್ 15th August. ಯೂನಿಯನ್ ಗವರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ, ಫಾಸ್ಟ್ ಟ್ಯಾಗ್ ಬೇಸ್ಡ್ ಆನ್ಯುವಲ್ ಪಾಸ್ ಕೊಡ್ತಾರೆ ಪ್ರೈವೇಟ್ ವೆಹಿಕಲ್ಸಿಗೆ. ₹3,000 ಪರ್ ಇಯರ್ ಇರುತ್ತೆ. ಅದು August 15 ತಗೋಬೋದು ಅಂತ. ಇದರಿಂದ ತುಂಬ ಏನು ಪ್ರಾಬ್ಲಮ್ ಇಲ್ಲದೆ ರೀಚಾರ್ಜಸ್ ಮಾಡದೆ ನೀವು ಪರ್ ಇಯರು ಆ ಟೋಲ್ಸಲ್ಲಿ 200 ಟ್ರಿಪ್ಸ್ ಮಾಡ್ಬೋದು, ಅಥವಾ 1 year ವ್ಯಾಲಿಡಿಟಿ ಇರುತ್ತೆ. ಇದು ಬರೀ ಪ್ರೈವೇಟ್ ವೆಹಿಕಲ್ಸಿಗೆ ಅಂತ ಹೇಳಿದರೆ, ಕಮರ್ಷಿಯಲ್ ವೆಹಿಕಲ್ಸಿಗೆ ಲಾಗು ಆಗುವುದಿಲ್ಲ. ಫಾಸ್ಟ್ಯಾಗ್ ವೆಹಿಕಲ್ಸ್ ಇರೋದು ಇಂಡಿಯಾದಲ್ಲಿ 10.1 crores ಟಿಲ್ ಡಿಸೆಂಬರ್ 2024. ಹಾಗೂ ಆವ್ರೇಜ್ ಡೈಲಿ ಕಲೆಕ್ಷನ್ಸು ಫಾಸ್ಟ್ಯಾಗಲ್ಲಿ ನ್ಯಾಷನಲ್ ಹೈವೇಸಲ್ಲಿ 193 crores ಪರ್ ಡೇ ಟಿಲ್ ನವಂಬರ್ 2024. ಇದು ಲಾಸ್ಟ್ ಫೈನಾನ್ಷಿಯಲ್ ಇಯರ್ದು ಡೇಟಾ. ನ್ಯೂಸ್ ನಂಬರ್ 2. F&O ಎಕ್ಸ್ಪೈರಿ ಡೇಸ್ ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಗೆ ಅಪ್ರೂವಲ್ ಸಿಕ್ಕಿದೆ. ಅವರ ಕಾಂಟ್ರಾಕ್ಟ್ಸು, ಫ್ಯೂಚರ್ಸ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಎಕ್ಸ್ಪೈರಿ ಟ್ಯೂಸ್ಡೇ ಆಗುತ್ತೆ. ಹಾಗೂ BSE ಇದು ಥರ್ಸ್ಡೇ ಆಗುತ್ತೆ. ಲಾಸ್ಟ್ ಥರ್ಸ್ಡೇ ಆಫ್ ಎವ್ರಿ ಮಂತ್, ಲಾಸ್ಟ್ ಟ್ಯೂಸ್ಡೇ ಆಫ್ ಎವ್ರಿ ಮಂತ್. ಸೊ ಅವಾಗ ಏನಾಗುತ್ತೆ ಅಂದರೆ, ಈ 2 ದಿವಸ ಯೂಶಲಿ ಜಾಸ್ತಿ ವಾಟಿಲಿಟಿ ಇರ್ಬೋದು, ಯಾಕಂದರೆ ಫ್ಯೂಚರ್ಸ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸಿಂದ ನಾರ್ಮಲ್ ಸ್ಟಾಕ್ಸ್ ಪ್ರೈಸು ಚೇಂಜ್ ಆಗ್ತಾ ಇರ್ತದೆ. ಹಾಗೂ ಬ್ರೋಕರೇಜ್ ಕಂಪ್ನೀಸಿಗೆ ಏನು ತುಂಬ ಡಿಫ್ರೆನ್ಸ್ ಆಗೋದಿಲ್ಲ ಬ್ರೋಕರೇಜಸಲ್ಲಿ, ಯಾಕಂದರೆ ಈ ಒಂದು ಎಕ್ಸ್ಪೈರಿ ಡೇ ಚೇಂಜ್ ಆಗಿದೆ. ಮುಂಚೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜದು ಕಾಂಟ್ರಾಕ್ಟ್ಸ್ ಎಕ್ಸ್ಪೈರಿ ಥರ್ಸ್ಡೇ ಇರ್ತಿತ್ತು. ಇದರಿಂದ NSEದು ಸ್ವಲ್ಪ ಮಾರ್ಕೆಟ್ ಶೇರ್ ಇನ್ಕ್ರೀಸ್ ಆಗ್ಬೋದು, ಯಾಕಂದರೆ ಸ್ವಲ್ಪ ಕಮ್ಮಿ ಆಗಿತ್ತು. ವೆನ್ BSE ಆಲ್ಸೋ ಇಂಟ್ರೊಡ್ಯೂಸ್ ಸೆನ್ಸೆಕ್ಸ್ ಕಾಂಟ್ರಾಕ್ಟ್ಸು, ಅದು ಸ್ವಲ್ಪ ಈಗ ವಾಪಸ್ಸು ರಿಕವರಿ ಆಗ್ಬೋದು ಮಾರ್ಕೆಟ್ ಶೇರ್. ನ್ಯೂಸ್ ನಂಬರ್ 3. ವೇದಾಂತ ಸೆಲ್ಸ್ 1.6% ಇನ್ ಹಿಂದೂಸ್ತಾನ್ ಜಿಂಕ್. ವೇದಾಂತ ಕನ್ಫರ್ಮ್ ಮಾಡಿದ್ದಾರೆ, ಅವರ ಸಬ್ಸಿಡರಿ ಕಂಪ್ನಿ ಹಿಂದೂಸ್ತಾನ್ ಜಿಂಕಲ್ಲಿ ಅವರು 1.6% ಸ್ಟೇಕ್ ಸೇಲ್ ಮಾಡಿದ್ದಾರೆ ಟು ಸ್ಟ್ರೆಂಥನ್ ದ ಬ್ಯಾಲೆನ್ಸ್ ಶೀಟು. ಹಾಗೂ ಈ ಒಂದು ಶೇರ್ಸು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಬೈ ಮಾಡಿದ್ದಾರೆ. ಟೋಟಲ್ ಅಮೌಂಟ್ ಅವ್ರಿಗೆ ಸಿಕ್ಕಿದ್ದು ಅಪ್ರಾಕ್ಸಿಮೇಟ್ಲಿ 3,028 ಕೋಟಿ. ಹಾಗೂ ಆಲ್ಸೋ ವೇದಾಂತಗೆ 2,679 ಕೋಟಿ ಅಪ್ರಾಕ್ಸಿಮೇಟ್ಲಿ ಡಿವಿಡೆಂಡ್ ಮುಖಾಂತರ ಸಿಗ್ತದೆ ಫ್ರಮ್ ಹಿಂದೂಸ್ತಾನ್ ಜಿಂಕ್. ವೇದಾಂತ ಅವರು ಅವರ ಬಿಸ್ನೆಸ್ನ ಡಿಮಾರ್ಜ್ ಮಾಡಬೇಕಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಅದು ಇನ್ನೂ ಸ್ಟೆಪ್ಸ್ ತಗೋಬೇಕು. 5 ಯೂನಿಟ್ಸ್ ಆಗಿ ಡಿವೈಡ್ ಆಗುತ್ತೆ. ವೇದಾಂತ ಒಂದು ಪೇರೆಂಟ್ ಕಂಪ್ನಿ ಇರುತ್ತೆ, ಮತ್ತು ವೇದಾಂತ ಅಲ್ಯೂಮಿನಿಯಂ ಮೆಟಲ್ ಅಂತ ಇರುತ್ತೆ, ವೇದಾಂತ ಪವರ್ ಅಂತ ಇರುತ್ತೆ, ವೇದಾಂತ ಐರನ್ ಆ್ಯಂಡ್ ಸ್ಟೀಲ್ ಅಂತ, ಹಾಗೂ ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸ್ ಅಂತ 5 ಡಿವಿಷನ್ಸ್ ಇರುತ್ತೆ. ನ್ಯೂಸ್ ನಂಬರ್ 4. ಸೆಬಿ ಬಾರ್ಸ್ ಸಂಜೀವ್ ಬಾಸಿನ್ ಫ್ರಮ್ ಮಾರ್ಕೆಟ್ಸ್. ಸೆಬಿ ಫೇಮಸ್ ಮಾರ್ಕೆಟ್ ಕಮೆಂಟೇಟರ್, TVಯಲ್ಲೆಲ್ಲ ಬರ್ತಾ ಇದ್ದಾರೆ, ಸಂಜೀವ್ ಬಾಸಿನ್ ಅಂತ. ಹಾಗೂ ಇನ್ನೊಂದು 11 ಜನನ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಿಂದ ಸದ್ಯಕ್ಕೆ ಬ್ಯಾನ್ ಮಾಡಿದ್ದಾರೆ, ಯಾಕಂದರೆ ಫ್ರಂಟ್ ರನ್ನಿಂಗ್ ಮಾಡ್ತಿದ್ರಂತ. ಹಾಗೂ ಅನ್ಲಾಫುಲ್ ಅಥವಾ ಇಲ್ಲೀಗಲ್ ಗೇನ್ಸ್ ಏನು ಮಾಡಿದ್ದಾರೆ 11.37 ಕೋಟಿ, ಅದನ್ನು ಅವರು ಕಾನ್ಫಿಸ್ಕೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ಇಂಟ್ರೇಮ್ ಆರ್ಡರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಂಜೀವ್ ಬಾಸಿನ್ ಅವರು ಡೈರೆಕ್ಟರ್ ಆಫ್ IIFL ಸೆಕ್ಯೂರಿಟೀಸು, ಅವರು ಸ್ಟಾಕ್ ಪ್ರೈಸನ್ನು ಮ್ಯಾನಿಪುಲೇಟ್ ಮಾಡ್ತಿದ್ರು ಹಾಗೂ ಬೈ ಮಾಡ್ತಾಯಿದ್ರು ಕೆಲವು ಶೇರ್ಸನ್ನು. ಅದಾದಮೇಲೆ TV ಮತ್ತು ಸೋಷಿಯಲ್ ಮೀಡಿಯಲ್ಲಿ ಆ ಶೇರ್ಸ್ ಬಗ್ಗೆ ಮಾತಾಡ್ತಾ ಇದ್ರು, ತುಂಬ ಒಳ್ಳೆ ಶೇರ್ಸ್ ಇದೆ ಅಂತ. ಆವಾಗ ಆ ಶೇರ್ಸ್ ಮೇಲೆ ಹೋಗುವಾಗ ಬಾಸಿನ್ ಅವರು ಅವರ ಶೇರ್ಸನ್ನು ಸೇಲ್ ಮಾಡ್ತಿದ್ರು. ಈ ಇನ್ವೆಸ್ಟಿಗೇಷನ್ ಫಾರ್ ದ ಪೀರಿಯಡ್ January 2020 ಟು June 2024 ನಡೆಸಿದ್ದಾರೆ. ಹಾಗೂ ಅವರಿಗೆ ಮುಂಚೆ ಕಂಪ್ಲೇಂಟ್ ಬಂದಿದ್ದರಿಂದ ಸೆಬಿ ಇನ್ವೆಸ್ಟಿಗೇಷನ್ ಮಾಡಿದರು. June 2024 ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನ್ಸ್ ಅಂತ ಸೆಬಿ ಮಾಡ್ತಾಯಿದ್ರು. ಸುಮಾರು ಅವರ ಆಫೀಸ್ ಪ್ರೆಮಿಸಸನ್ನು ಸರ್ಚ್ ಮಾಡಿ, ಡಿಜಿಟಲ್ ಅವರ ಡಿವೈಸಸನ್ನು ಅವರು ಚೆಕ್ ಮಾಡಿ ಈ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಗೋದ್ರೇಜ್ ಪ್ರಾಪರ್ಟೀಸ್ ಅವರು ಅನೌನ್ಸ್ ಮಾಡಿದ್ದಾರೆ, 16 acre ಲ್ಯಾಂಡು ಅವರು ಪರ್ಚೇಸ್ ಮಾಡಿದ್ದಾರೆ ಪುಣೆದಲ್ಲಿ, ಹೌಸಿಂಗ್ ಕಮ್ ರೀಟೇಲ್ ಪ್ರಾಜೆಕ್ಟ್ ಮಾಡಲಿಕ್ಕೆ. ಈ ಲ್ಯಾಂಡಲ್ಲಿ ಪ್ರೀಮಿಯಂ ಹೌಸಸ್ ಮಾಡ್ತಾರೆ, ಪ್ಲಸ್ ರೀಟೇಲಲ್ಲೂ ಒಂದು ಪ್ರೀಮಿಯಂ ಸ್ಟೋರ್ಸ್ ಓಪನ್ ಮಾಡ್ತಾರೆ. ಈ ಒಂದು ಪ್ರಾಜೆಕ್ಟಲ್ಲಿ 25 ಲಕ್ಷ ಸ್ಕ್ವೇರ್ ಫೀಟು ಬಿಲ್ಡ್ ಮಾಡ್ತಾರೆ. ಹಾಗೂ ಎಸ್ಟಿಮೇಟೆಡ್ ರೆವಿನ್ಯೂ ಪೊಟೆನ್ಷಿಯಲು 3,100 ಕೋಟಿ. ಇವತ್ತು ಒಂದು ಡಲ್ ಡೇ ಮಾರ್ಕೆಟ್ಸಿಗೆ, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ, ನೆಗೆಟಿವ್ ಆಗೇ ಇತ್ತು. ಮಾರ್ಜಿನಲ್ ಆಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. 25,000 ಮಾರ್ಕ್ಕಿಂತ ಕಮ್ಮಿನೇ ನಿಫ್ಟಿ ಕ್ಲೋಸ್ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 41 ಪಾಯಿಂಟ್ ಡೌನು 24,812 ಕ್ಲೋಸ್ ಆಯಿತು. ಸೆನ್ಸೆಕ್ಸು 139 ಪಾಯಿಂಟ್ ಡೌನು 81,445 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಡಸ್ಇಂಡ್ ಬ್ಯಾಂಕ್ 5.11% ಅಪ್ಪು, ಟ್ರೆಂಟೋ 1.93% ಅಪ್ಪು, ಟೈಟನ್ 1.82% ಅಪ್ಪು. ಟಾಪ್ ಲೂಸರ್ಸು TCS 1.82% ಡೌನು, ಅದಾನಿ ಪೋರ್ಟ್ಸ್ 1.41% ಡೌನು,
HUL 1.34% down. Point number 3, today's top Nifty Next 50 gainers and losers. Top gainers Avenue Supermart 4.17% up, Swiggy 2.71% up, Chola Investment 2.03% up. Top losers GAIL 2.49% down, REC 1.67% down, Pidilite Industries 1.66% down. Point number 4, advanced decline ratio for NSE. Advances 894 stocks, ಕಮ್ಮಿ ಆಗಿದ್ದು 1689 stocks, 35% up, 65% down. Point number 5, yesterday's FII and DII investment data. Foreign institutional investors 1483 crores net purchases ninne, domestic institutional investors 8207 crores net purchases. Point number 6, today's gold and silver price. Gold price 10,091 per gram, silver 111 per gram. Point number 7, today's rupee value. ಒಂದು US dollar 86.47 rupees, ಒಂದು euro 99.5 rupees. Point number 8, stocks near 52-week high. AU Small Finance Bank 52-week high 799, closing price 795. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ. Point number 10, global cues today. Hong Kong markets 1.14% down, Japan 0.9% up, Germany 0.12% down, France 0.12% up, UK 0.18% up ಹಾಗೂ ನ್ಯಾಸ್ಡ್ಯಾಕ್ 0.91% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.